ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರೇಗೌಡ. ಈ ವಿಡಿಯೋದಲ್ಲಿ ನಾನು ಏನು ಯು ಜಿ ಸಿ ಇ ಟಿ 2026 ಅಥವಾ ಕೆ ಸಿ ಇ ಟಿ 2026 ಮೊದಲನೇ ರೌಂಡಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿಗೆ ಅಥವಾ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇ ರೌಂಡಲ್ಲಿ ಅವ್ರು ಹಾಕಿರುವಂಥ ಆಪ್ಷನಲ್ಲಿ ಯಾವುದೇ ಸೀಟು ಸಿಕ್ಕಿರಲ್ಲ, ಅವರು ಏನು ಮಾಡಬೇಕು ಅಂತ ತುಂಬ ಜನ ನನಗೆ ಡೌಟ್ಸ್ನ ಕೇಳ್ತಿದ್ರು. ಸ್ವಲ್ಪ ಜನ ಕಾಲ್ ಮಾಡಿ ಕೇಳ್ತಿದ್ರು, ಸ್ವಲ್ಪ ಜನ ಮೆಸೇಜ್ ಮಾಡಿ ಸರ್ ನನಗೆ ಮೊದಲನೇ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ ಆಗಿಲ್ಲ, ನಾವೇನು ಮಾಡಬೇಕು ಅಂತ ಕೇಳ್ತಿದ್ರು. ಸೊ ಅಂಥ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋ. ಸೊ ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಓಕೆ, ನೋಡಾದ್ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಬಂತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಡ್ರಾಪ್ ಮಾಡಿ. ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋ ಮುಖಾಂತರ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಾದ್ಮೇಲೆ ನೀವು ಕಮೆಂಟ್ಸನ್ನು ಡ್ರಾಪ್ ಮಾಡಬೇಕಾಗತ್ತೆ. ಓಕೆ, ಬಿಕಾಸ್ ಮೆಜಾರಿಟಿ ಆಫ್ ಕ್ವಶನ್ಸ್ಗೆ ಈ ವಿಡಿಯೋದಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಸೊ ಈ ವಿಷಯ ಸಂಬಂಧಪಟ್ಟಂಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ದಿನಾಂಕ 15/7/2026 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆಯಿತಾ? ಸೊ ಅಧಿಸೂಚನೆ ಏನಪ್ಪ ಅಂದರೆ ನೋಡ್ಬೋದು, ಯು ಜಿ ಸಿ ಇ ಟಿ 2026 ಇಂಜಿನಿಯರಿಂಗ್ ಬಾರ್ ವೆಟರ್ನರಿ, ಫಾರ್ಮ್ ಸೈನ್ಸ್, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸುಗಳಿಗೆ. ಇಲ್ಲಿ ನೋಡಿರಿ, ಮೊದಲನೇ ಸುತ್ತಿನಲ್ಲಿ ಯಾವುದೇ ಸೀಟುಗಳು ಹಂಚಿಕೆ ಆಗದಿರುವ ಅಭ್ಯರ್ಥಿಗಳಿಗೆ ಸೂಚನೆಗಳು. ಅಂದರೆ ಫಸ್ಟ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ, ನೀವು ಹಾಕಿರೋ ಆಪ್ಷನಲ್ಲಿ ಯಾವುದೇ ಸೀಟು ಸಿಕ್ಕಿರಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕು? ಸೊ ನೋಡೋದಾದರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಗಳನ್ನು ನಮೂದಿಸಿರುವ ಆದರೆ ದಿನಾಂಕ 15/7/2026 ಪ್ರಕಟಿಸಲಾದ ಮೊದಲನೇ ಸುತ್ತು ಸೀಟು ಹಂಚಿಕೆ ಫಲಿತಾಂಶದಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದೆ ಇರುವ ಅಭ್ಯರ್ಥಿಗಳು ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡುವ ಅವಕಾಶ ಇರುವುದಿಲ್ಲ. ನಿಮ್ಗೆ ಗೊತ್ತಿರ್ತಿದೆ ಅನ್ಕೋತೀನಿ. ಸೊ ಮೊದಲೇ ಸುತ್ತಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿದ್ದರೆ ಅಲ್ಲಿ 4 ಚಾಯ್ಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಆ ಚಾಯ್ಸ್ಗಳು ಏನು ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡೋದಾದರೆ, ಸೊ ಕೆ ಸಿ ಇ ಟಿದೇ ಒಂದು ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಕೆ ಸಿ ಇ ಟಿ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಸ್ ಕೂಡ ನೋಡ್ಬೋದು. ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಿ ಫಸ್ಟ್ ರೌಂಡಲ್ಲಿ, ಅದೇ ಆಪ್ಷನ್ಗೆ ನೀವು ಸೆಕೆಂಡ್ ರೌಂಡನ್ನು ಭಾಗವಹಿಸಬೇಕಾಗತ್ತೆ. ಸಮ್ಟೈಮ್ಸ್ ಅವನು ಏನಾದರೂ ಆಪ್ಷನ್ ಕೊಡ್ಬೋದು ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋದಕ್ಕೆ. ಬಟ್ ಈಗಿರುವ ನೋಟಿಫಿಕೇಷನ್ ಪ್ರಕಾರ ನೀವು ಮೊದಲನೇ ಸುತ್ತಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡಿದ್ದೀರೋ ಆ ಆಪ್ಷನ್ ಮುಖಾಂತರನೇ ನೀವು ಸೆಕೆಂಡ್ ರೌಂಡಲ್ಲಿ ಹೋಗಬೇಕಾಗತ್ತೆ. ಸೊ ಎರಡನೇ ನೋಡೋದಾದರೆ, ಎರಡನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಇರುವ ಎಲ್ಲ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಆಪ್ಷನ್ಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಗೊಂಡ ನಂತರ ನಿಗದಿತ ದಿನಾಂಕದೊಳಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಆಪ್ಷನ್ಗಳನ್ನು ಅಂತಿಮವಾಗಿ ಸೂಕ್ತ ರೀತಿಯಲ್ಲಿ ನಮೂದಿಸಿ ಸೇವ್ ಸಬ್ಮಿಟ್ ಮಾಡುವುದು ಕಡ್ಡಾಯವಾಗಿರುತ್ತದೆ. ಸೊ ಏನಪ್ಪ ಅಂದರೆ, ಏನು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿಗೆ ಅವನು ಅವಕಾಶ ಕೊಡ್ತಾನೆ. ಅವಕಾಶ ಕೊಟ್ಟಾಗ ನೀವು ಅಟ್ಲೀಸ್ಟು ಒಂದು ಸಲ ಆದರೂ ಕೂಡ ಲಾಗಿನ್ ಆಗಬೇಕಾಗತ್ತೆ. ನೀವು ಮೊದಲು ಯಾವ್ದು ಆಪ್ಷನ್ ಕೊಟ್ಟಿರ್ತೀರಿ, ಯಾವ ಪ್ರಿಯಾರಿಟಿಲಿ ಕೊಟ್ಟಿರ್ತೀರಿ, ಅದೇ ಪ್ರಿಯಾರಿಟಿಲಿ ಇದ್ದರೂ ಓಕೆ, ಸೇವ್ ಅಂಡ್ ಸಬ್ಮಿಟ್ ಮಾಡಿ. ಇಲ್ಲ, ಅದೇ ಆಪ್ಷನ್ಗಳನ್ನ ನಾನು ಪ್ರಿಯಾರಿಟಿ ಚೇಂಜ್ ಮಾಡ್ತೀನಿ ಅಂದರೂ ಕೂಡ ಚೇಂಜ್ ಮಾಡ್ಬೋದು. ಪ್ರಿಯಾರಿಟಿ ಚೇಂಜ್ ಮಾಡ್ಬೋದೇ ಹೊರತು ಹೊಸದಾಗಿ ಕಾಲೇಜ್ಗಳನ್ನ ಆ್ಯಡ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇರಲ್ಲ. ಓಕೆ, ಒಂದು ಸಲ ಆದರೂ ಕೂಡ ನೀವು ಲಾಗಿನ್ ಆಗಲೇಬೇಕು. ಮೂರನೇ ನೋಡೋದಾದರೆ, ಅಭ್ಯರ್ಥಿಯು ಕನಿಷ್ಠ ಒಂದು ಬಾರಿಯಾದರೂ ಆಪ್ಷನ್ ಎಂಟ್ರಿ ಪೋರ್ಟಲ್ನಲ್ಲಿ ಲಾಗಿನ್ ಮಾಡದಿದ್ದಲ್ಲಿ ಅಂತಹ ಅಭ್ಯರ್ಥಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸುವುದಕ್ಕೆ ಆಸಕ್ತಿ ಇಲ್ಲವೆಂದು ಪರಿಗಣಿಸಿ ಮೊದಲನೇ ಸುತ್ತಿನ ಆಪ್ಷನ್ಸ್ಗಳನ್ನು ಪರಿಗಣಿಸುವುದಿಲ್ಲ ಮತ್ತು ಅಂತಹ ಅಭ್ಯರ್ಥಿಗಳನ್ನು ಸೀಟ್ ಹಂಚಿಕೆಗೆ ಪರಿಗಣಿಸುವುದಿಲ್ಲ. ನಾನು ಹೇಳ್ದಂಗೆ ಸೆಕೆಂಡ್ ರೌಂಡ್ ಏನು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾನೆ, ಆವಾಗ ನೀವು ನಾನೇನು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೆ ಅದೇ ಪ್ರಿಯಾರಿಟಿ, ಅದೇ ಕಾಲೇಜ್ಗಳು, ಅದೇ ಆರ್ಡ್ರಲ್ಲಿ ಇದ್ದರೂ ಕೂಡ, ನಿಮ್ಗೆ ಅದೇ ಇಚ್ಛೆ ಆದರೂ ಕೂಡ, ಸೊ ನೀವು ಲಾಗಿನ್ ಆಗಿ ಸೇವ್ ಅಂಡ್ ಸಬ್ಮಿಟ್ ಮಾಡ್ಬೋದು. ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಮ್ಮ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡಲ್ಲ. ಓಕೆ, ಇದಿಷ್ಟಾಗಿತ್ತು ಈ ಒಂದು ಮಾಹಿತಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.